ಮಿತ್ರರೇ ನಮಸ್ಕಾರ. ಮಿತ್ರರೇ, ಕರ್ನಾಟಕ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ದೆಹಲಿಗೆ ಹೋಗಿದ್ದಾರೆ. ಕೆಲವರು ಸಿದ್ದರಾಮಯ್ಯನವ್ರ ಜೊತೆಗೆ ಹೋಗಿದ್ದಾರೆ, ಇನ್ನು ಕೆಲವರು ಡಿ.ಕೆ. ಶಿವಕುಮಾರ್ ಜೊತೆಗೆ ಹೋಗಿದ್ದಾರೆ, ಮತ್ತೆ ಕೆಲವರು ಕರ್ನಾಟಕದಲ್ಲಿದ್ದರೂ ಕೂಡ ಅವರ ಮನಸ್ಸು ದೆಹಲಿ ಕಡೆಗೆ ಇದೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ, ಇದು ಇಡೀ ಕಾಂಗ್ರೆಸ್ ವಲಯದಲ್ಲಿ ಇರುವಂತಹ ಕುತೂಹಲ. ಇದಕ್ಕೆ ಸರಿಯಾಗಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರನ್ನೂ ಭೇಟಿಯಾಗಿದ್ದಾರೆ, ಪ್ರತ್ಯೇಕವಾಗಿ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಬಹಳ ದಿನಗಳಿಂದ ಕಾಯ್ತಾ ಇದ್ರಲ್ಲ ಇಬ್ಬರೂ ನಾಯಕರು, 1-to-1 ಮೀಟಿಂಗ್ಗೆ ನಮಗೆ ಅವಕಾಶ ಬೇಕು, ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಈ ಎಲ್ಲ ಡೆವಲಪ್ಮೆಂಟ್ಗೂ ಕೂಡ ಒಂದು ಇತಿಶ್ರೀ ಹಾಡಬೇಕು ಅಂತ ಇಬ್ಬರೂ ನಾಯಕರು ಪ್ರಯತ್ನ ಮಾಡ್ತಾ ಇದ್ರಲ್ಲ, ಅದಕ್ಕೆ ಇವತ್ತು ಕಾಲ ಕೂಡಿ ಬಂದಿದೆ. ಇವತ್ತು ಬೆಳಗ್ಗೆಯವರೆಗೂ ಕೂಡ ಬಹುತೇಕರು ಏನು ಅಂದುಕೊಂಡಿದ್ರು ಗೊತ್ತಾ, ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡೋದಕ್ಕೆ ಸೂಚನೆಯನ್ನು ಕೊಡುತ್ತೆ. ಈ ರೀತಿಯಾದಂತಹ ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ಸಿದ್ದರಾಮಯ್ಯನವರನ್ನು ರಾಹುಲ್ ಗಾಂಧಿ ಭೇಟಿಯಾದ ಬಳಿಕ ಸಿದ್ದರಾಮಯ್ಯನವರು ಬಲವಾದಂತಹ ಬಿಗಿಪಟ್ಟು ಹಾಕಿದ್ದಾರೆ. ಒಂದು ವೇಳೆ ತನ್ನನ್ನು ಅಧಿಕಾರದಿಂದ ಇಳಿಸಿದರೆ ಕರ್ನಾಟಕದ ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗುತ್ತೆ, ರಾಹುಲ್ ಗಾಂಧಿ ಅವರಿಗೆ ವೈಯಕ್ತಿಕವಾಗಿ ಯಾವ ರೀತಿಯಾಗಿ ನಷ್ಟ ಆಗುತ್ತೆ, ಇದೆಲ್ಲದರ ಬಗ್ಗೆ ಬಹಳಷ್ಟು ಎಳೆಯಾಗಿ ರಾಹುಲ್ ಗಾಂಧಿ ಅವರ ಮುಂದೆ ವಿವರಗಳನ್ನು ಒಪ್ಪಿಸಿದ್ದಾರೆ. ಸಿದ್ದರಾಮಯ್ಯ ಬಹಳಷ್ಟು ರೆಡಿಯಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈಗಿನ ಸದ್ಯದ ಡೆವಲಪ್ಮೆಂಟ್ ಅನ್ನು ನೋಡಿದ್ರೆ ಈ ಮೀಟಿಂಗ್ ವೇಳೆ ಸಿದ್ದರಾಮಯ್ಯನವರ ಕೈ ಮೇಲಾಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮಿತ್ರರೇ, ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಸಿದ್ದರಾಮಯ್ಯನವರು ಏನೇನು ಪಟ್ಟು ಹಾಕಿದ್ದಾರೆ, ಯಾವ ರೀತಿಯಾಗಿ ಸಿದ್ದರಾಮಯ್ಯನವರು ರೆಡಿಯಾಗಿ ಹೋಗಿದ್ರು, ಡಿ.ಕೆ.ಗೆ ಸಿಎಂ ಗಾದಿಯನ್ನ ತಪ್ಪಿಸೋದಕ್ಕೆ ಸಿದ್ದರಾಮಯ್ಯನವರ ಪಟ್ಟುಗಳೇನು, ಎಲ್ಲವುದನ್ನು ವಿವರಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನೀವು ಯಾವುದೇ ಕಾಂಗ್ರೆಸ್ ನಾಯಕರನ್ನು ಕೇಳಿ ಅಥವಾ ಕಾರ್ಯಕರ್ತರನ್ನು ಕೇಳಿ, ಅವ್ರು ಹೇಳೋದು ಒಂದೇ, ಕಾಂಗ್ರೆಸ್ ಹೈಕಮಾಂಡ್ ಒಂದಲ್ಲ ಒಂದು ನಿರ್ಧಾರವನ್ನು ಮಾಡಲೇಬೇಕು, ಇದೇ ರೀತಿಯಾಗಿ ಬಿಟ್ಟಿದ್ದೆ ಆದರೆ ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅಂತ. ಇದು ಸಿದ್ದರಾಮಯ್ಯನವರ ಬಣವೂ ಹೇಳ್ತಾ ಇದೆ, ಡಿ.ಕೆ. ಶಿವಕುಮಾರ್ ಬಣವೂ ಕೂಡ ಹೇಳ್ತಾ ಇದೆ. ಡಿ.ಕೆ. ಶಿವಕುಮಾರ್ ಬಣದ ನಿರೀಕ್ಷೆ ಏನು ಕೇಳಿದ್ರೆ, ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪದವಿ ಸಿಗಬೇಕು ಅಂತ. ಇತ್ತ ಸಿದ್ದರಾಮಯ್ಯನವರ ಬಣದ ವಾದ ಏನು, ಸಿದ್ದರಾಮಯ್ಯನವರನ್ನ ಯಾವ ಕಾರಣಕ್ಕೂ ಕೂಡ ಟಚ್ ಮಾಡಬಾರ್ದು, ಟಚ್ ಮಾಡಬೇಕಾದಂತಹ ಅನಿವಾರ್ಯತೆಯೇ ಇಲ್ಲ, ಈಗ ಯಾಕೆ ನಾಯಕತ್ವ ಬದಲಾಗಬೇಕು, ಇದು ಅವರವರಲ್ಲೇ ನಡೀತಾ ಇರುವಂತಹ ವಾದ. ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಮನಸ್ಸನ್ನು ಮಾಡಿತ್ತು. ಯಾಕೆ ಅಂತಂದರೆ ಕೇರಳ ಎಲೆಕ್ಷನ್ ಮುಗೀತು, ಅಲ್ಲಿ ಸರ್ಕಾರ ರಚಿಸಿದ್ದು ಆಯಿತು, ಇನ್ನೂ ಸಹ ಕರ್ನಾಟಕ ಕಾಂಗ್ರೆಸ್ ಕಡೆಗೆ ಗಮನ ಹರಿಸದೇ ಇದ್ರೆ ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್ ಆಗುತ್ತೆ ಎನ್ನುವಂಥದ್ದು ಕನ್ಫರ್ಮ್ ಆಗಿತ್ತು. ಹೀಗಾಗಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರನ್ನೂ ಕೂಡ ಕರೆದು ಮಾತನಾಡಿಸೋದಕ್ಕೆ ತೀರ್ಮಾನ ಕೈಗೊಂಡ್ರು. ಮಿತ್ರರೇ, ಯಾವಾಗ ಸಿದ್ದರಾಮಯ್ಯನವರಿಗೆ ಕರೆ ಬರುತ್ತೋ ಅವರ ಪಾಳೆಯದಲ್ಲಿ ಒಂದು ಬಿರುಗಾಳಿ ಏಳುತ್ತೆ. ಸದ್ಯ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಯಾಕೆ ಸಿದ್ದರಾಮಯ್ಯನವರನ್ನ ದೆಹಲಿ ಕರೀತಾರೆ, ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ಇದೆ, ಕನ್ವಿನ್ಸ್ ಮಾಡೋದಕ್ಕೆ ಕರೆದಿದ್ದಾರೆ ಎನ್ನುವಂಥದ್ದು ಕನ್ಫರ್ಮ್ ಆಗಿರುವಂತಹ ವಿಚಾರ. ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಒತ್ತಡ ಇರಬಹುದು, ಆದರೆ ಸಿದ್ದರಾಮಯ್ಯನವರ ಮುಖದಲ್ಲಿ ಸಣ್ಣ ಮಟ್ಟಿಗೂ ಕೂಡ ಒತ್ತಡ ಕಾಣಿಸ್ತಾ ಇಲ್ಲ. ನನಗನ್ಸುತ್ತೆ, ನಾನು ಅವರನ್ನು ತುಂಬಾ ವರ್ಷದಿಂದ ನೋಡಿದ್ದೀನಿ, ಅವರ ರಾಜಕೀಯ ಪಟ್ಟುಗಳ ಬಗ್ಗೆ ನನಗೂ ಕೂಡ ಸ್ವಲ್ಪ ಅರಿವಿದೆ. ಸಿದ್ದರಾಮಯ್ಯನವರ ಮುಖದಲ್ಲಿರುವಂತಹ ಇವತ್ತಿನ ಕಾನ್ಫಿಡೆನ್ಸ್ ಅನ್ನು ನೋಡ್ತಾ ಇದ್ರೆ ಅವರಿಗೆ ಅಧಿಕಾರ ಕಳೆದುಕೊಳ್ಳುವಂತಹ ಭೀತಿಯೇ ಇಲ್ಲ. ನಾನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟತೆ ಇದ್ದಂತೆ ಕಂಡು ಬರ್ತಾ ಇದೆ. ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ನಾನು ಕನ್ವಿನ್ಸ್ ಮಾಡಿ ಅಧಿಕಾರದಲ್ಲಿ ಮುಂದುವರಿತೀನಿ ಎನ್ನುವಂತಹ ಕಾನ್ಫಿಡೆನ್ಸ್ ಸಿದ್ದರಾಮಯ್ಯನವರ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಅದಕ್ಕೆ ಸರಿಯಾಗಿ ಮಿತ್ರರೇ, ಇವತ್ತು ಸಿದ್ದರಾಮಯ್ಯನವರನ್ನ ರಾಹುಲ್ ಗಾಂಧಿ ಮೊದಲಿಗೆ 1-to-1 ಭೇಟಿಯಾದರು. ಅನಂತರದಲ್ಲಿ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದು, ಸಿದ್ದರಾಮಯ್ಯನವರ ಜೊತೆಗೆ ಸರಿಸುಮಾರು 50ರಿಂದ 60 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ. ಈ ಕಡೆಯಲ್ಲಿ ಸಿದ್ದರಾಮಯ್ಯ ಕೂಡ ರಾಹುಲ್ ಗಾಂಧಿ ಅವರು ಹೇಳಿದ್ದಕ್ಕೆ ತಲೆ ಮಾತ್ರ ಅಲ್ಲಾಡಿಸಿಲ್ಲ, ಜೊತೆಗೆ ಇವರೊಂದಷ್ಟು ಪ್ರಿಪೇರ್ ಆಗಿ ಹೋಗಿದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಯಾವ ರೀತಿಯಾಗಿ ಪ್ರಿಪೇರ್ ಆಗಿದ್ರು ಅಂತಂದ್ರೆ, ರಾಹುಲ್ ಗಾಂಧಿ ಅವರು ನೀವು ಈ ಹಿಂದೆ ಮಾತು ಕೊಟ್ಟಂತೆ ಅಧಿಕಾರ ಬದಲಾವಣೆಗೆ ಡಿ.ಕೆ. ಶಿವಕುಮಾರ್ ಕೇಳ್ತಾ ಇದ್ದಾರೆ, ಇದನ್ನ ಪ್ರಸ್ತಾಪ ಮಾಡಿದ್ರಂತೆ. ಆಗ ಸಿದ್ದರಾಮಯ್ಯನವರು ಈಗ ಅಧಿಕಾರ ಬದಲಾವಣೆ ಮಾಡಿದ್ದೇ ಆದರೆ ಪಕ್ಷಕ್ಕೆ ಹಾಗೂ ಕೇಂದ್ರದ ಕಾಂಗ್ರೆಸ್ಗೆ ಯಾವ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗುತ್ತೆ, ಎಲ್ಲವುದನ್ನು ಎಳೆಯಾಗಿ ವಿವರಿಸಿದಾರಂತೆ. ದೆಹಲಿ ಮೂಲಗಳಿಂದ ಬರ್ತಾ ಇರುವ ಮಾಹಿತಿಗಳೇನು ಕೇಳಿದ್ರೆ, ಸಿದ್ದರಾಮಯ್ಯನವರು ತನ್ನ ರಿಪೋರ್ಟ್ ಕಾರ್ಡ್ ಜೊತೆಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರಂತೆ. ನನ್ನನ್ನು ಯಾವ ಕಾರಣಕ್ಕೆ ಅಧಿಕಾರದಿಂದ ಇಳಿಸ್ತೀರಿ, ನಾನು ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಈ ರೀತಿಯಾಗಿ ಅಧಿಕಾರವನ್ನು ನಡೆಸಿದ್ದೀನಿ. ಮೊದಲನೇದಾಗಿ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ, ಆ 5 ಗ್ಯಾರಂಟಿಗಳನ್ನು ಚಾಚೂ ತಪ್ಪದೆ ಜಾರಿಗೆ ತಂದಿದ್ದೀವಿ. ಸರ್ಕಾರದ ಮೇಲೆ ಬಹಳ ಒತ್ತಡ ಆಗ್ತಾ ಇದೆ, ಆದರೂ ಕೂಡ ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದೀನಿ. ಇದರಿಂದಾಗಿ ಕೊಟ್ಟ ಮಾತು ಉಳಿಸಿಕೊಂಡಂತಹ ಹೆಗ್ಗಳಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲುತ್ತೆ.
ಎರಡನೇದಾಗಿ ನಾನು ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ಗೆ ನಿರಂತರವಾಗಿ ಮುನ್ನಡೆಯೇ ಆಗಿದೆ, ಎಲ್ಲೂ ಕೂಡ ಹಿನ್ನಡೆ ಆಗಿಲ್ಲ. ಎಲ್ಲಾ ಬೈ ಎಲೆಕ್ಷನ್ಗಳನ್ನ ಗೆಲ್ತಾ ಇದ್ದೀವಿ. ಜೊತೆಗೆ ನನ್ನ ಸರ್ಕಾರದ ಕಾರಣದಿಂದಾಗಿ ಕಾಂಗ್ರೆಸ್ನ ಕೇಡರ್ ಬಹಳ ಗಟ್ಟಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಧಿಕಾರ ಬದಲಾವಣೆ ಮಾಡಿದ್ದೆ ಆದ್ರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಪಕ್ಷದ ಕಾರ್ಯಕರ್ತರಿಗೆ ನೆಗೆಟಿವ್ ಸಂದೇಶ ಹೋಗುತ್ತೆ ಅಂತ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯ ಮುಂದೆ ವಾದ ಮಂಡಿಸಿದಾರಂತೆ. ಇಷ್ಟು ಮಾತ್ರ ಅಲ್ಲ, ಒಂದು ವೇಳೆ ಡಿ.ಕೆ. ಶಿವಕುಮಾರ್ಗೆ ಅಧಿಕಾರ ಕೊಟ್ಟಿದ್ದೆ ಆದ್ರೆ ಪಕ್ಷಕ್ಕೆ ಯಾವ ರೀತಿಯಾಗಿ ಹಿನ್ನಡೆ ಆಗುತ್ತೆ ಅನ್ನೋದನ್ನು ಕೂಡ ಸಿದ್ದರಾಮಯ್ಯನವರು ವಿವರಿಸಿದಾರಂತೆ. ಸಿದ್ದರಾಮಯ್ಯನವರ ವಾದ ಏನು ಕೇಳಿದ್ರೆ, ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ನ ಜೊತೆಗೆ ಮೈತ್ರಿ ಇದೆ. ಜೆಡಿಎಸ್ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಿಡಿತ ಹೊಂದಿರುವಂತಹ ಪಕ್ಷ, ಅಂದ್ರೆ ಒಕ್ಕಲಿಗ ರಾಜಕಾರಣ ಮಾಡುವಂತಹ ಪಕ್ಷ. ಇಂತಹ ಸನ್ನಿವೇಶದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಿದ್ದೆ ಆದ್ರೆ ನಮಗದರಿಂದ ಯಾವುದೇ ಲಾಭ ಆಗೋದಿಲ್ಲ. ಡಿ.ಕೆ. ಶಿವಕುಮಾರ್ಗೆ ವರ್ಚಸ್ಸಿರುವಂತಹದ್ದು ಹಳೆ ಮೈಸೂರು ಭಾಗದಲ್ಲಿ ಮಾತ್ರ. ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ನೆಕ್ಸ್ಟ್ ಚುನಾವಣೆಯನ್ನ ಎದುರಿಸಿದ್ರೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ 50 ಸೀಟ್ಗಳು ಸಿಕ್ಕರೆ ನಮಗೆ 50% ಸೀಟ್ಗಳು ಸಿಗುತ್ತೆ. ಅಂದ್ರೆ 50-50 ಸಿನಾರಿಯೋ ಇದೆ. ಇದರಿಂದ ಪಕ್ಷಕ್ಕೇನು ಲಾಭ ಆಗೋದಿಲ್ಲ. ಬದಲಾಗಿ ಡಿ.ಕೆ. ಶಿವಕುಮಾರ್ಗೆ ಉತ್ತರ ಕರ್ನಾಟಕ ಭಾಗ ಆಗಿರಬಹುದು, ಮಧ್ಯ ಕರ್ನಾಟಕ ಭಾಗ ಆಗಿರಬಹುದು, ಓಟ್ ತರುವಂತಹ ಶಕ್ತಿ ಇಲ್ಲ. ಇಂತಹ ಸಂದರ್ಭದಲ್ಲಿ ನಾಯಕತ್ವವನ್ನು ಬದಲು ಮಾಡಿದ್ದೇ ಆದರೆ ಈ ಹಿಂದೆ ಬಿಜೆಪಿ ಯಾವ ರೀತಿಯಾಗಿ ಯಡಿಯೂರಪ್ಪನವರನ್ನ ಕೆಳಗಿಳಿಸಿ ತನ್ನ ವೋಟ್ ಬ್ಯಾಂಕ್ ಅನ್ನು ಕಳೆದುಕೊಳ್ತೋ ಅದೇ ಪರಿಸ್ಥಿತಿ ಈಗ ಕಾಂಗ್ರೆಸ್ಗೆ ಬರುತ್ತೆ. ಇದು ನನ್ನ ಅಭಿಪ್ರಾಯ ಅಲ್ಲ, ನನ್ನ ಬಹುತೇಕ ಬೆಂಬಲಿಗರ ಅಭಿಪ್ರಾಯ ಆಗಿದೆ. ಶಾಸಕರು ಮತ್ತು ಸಚಿವರು ಇದನ್ನು ನಿಮಗೆ ಕನ್ವೆ ಮಾಡೋದಕ್ಕೆ ನನ್ನ ಮೇಲೆ ಒತ್ತಡ ಹೇರಿದ್ದಾರೆ ಅಂತ ಸಿದ್ದರಾಮಯ್ಯನವರು ದಾಳ ಉರುಳಿಸಿದಾರಂತೆ. ಇಲ್ಲಿ ಮಿತ್ರರೇ, ಸಿದ್ದರಾಮಯ್ಯನವರು ಬಹಳ ಜಾಣ್ಮೆಯ ನಡೆಯನ್ನು ಅನುಸರಿಸಿದ್ದಾರೆ. ಯಾವಾಗ ಕೆ.ಸಿ. ವೇಣುಗೋಪಾಲ್ರಿಂದ ಸಿದ್ದರಾಮಯ್ಯನವರಿಗೆ ಕರೆ ಬರುತ್ತೋ ತಕ್ಷಣ ಅವರ ಇಡೀ ಟೀಮ್ ಆಕ್ಟಿವ್ ಆಗಿದೆ. ಇವತ್ತು ಸಿದ್ದರಾಮಯ್ಯನವರು ಕೇವಲ ಒಬ್ಬರೇ ದೆಹಲಿಗೆ ಹೋಗಿಲ್ಲ, ಅವರ ಜೊತೆಗೆ ಅವರ ಬೆಂಬಲಿಸುವಂತಹ ಇಡೀ ಟೀಮೇ ಹೋಗಿದೆ. ಮಾದೇವಪ್ಪ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಭೈರತಿ ಸುರೇಶ್, ಹೀಗೆ ದೊಡ್ಡ ದೊಡ್ಡ ಸಚಿವರೇ ದೆಹಲಿ ಪ್ರಯಾಣವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಮುಂಚೆಯೂ ಕೂಡ ಹಳೆ ಕರ್ನಾಟಕ ಭವನದಲ್ಲಿ ಸಿದ್ದರಾಮಯ್ಯನವರು ತನ್ನ ಬೆಂಬಲಿಗರ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ದಾರೆ. ಅದರ ಅರ್ಥ ಏನು ಕೇಳಿದ್ರೆ, ಸಿದ್ದರಾಮಯ್ಯನವರಿಗೆ ಮುಂದೆ ಯಾವ ರೀತಿಯಾಗಿ ಪಟ್ಟು ಹಾಕಬೇಕು, ಕುರ್ಚಿಯನ್ನ ಉಳಿಸಿಕೊಳ್ಳೋದಕ್ಕೆ ಯಾವುದನ್ನ ಗುರಾಣಿ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಅಂತ ಸಿದ್ದರಾಮಯ್ಯನವರು ಮಾನಸಿಕವಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅದನ್ನ ಯಥಾವತ್ತಾಗಿ ಹೈಕಮಾಂಡ್ ಮುಂದೆ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯದ ಕಾಂಗ್ರೆಸ್ನ ಸ್ಥಿತಿಯೂ ಕೂಡ ಬಹಳ ಶೋಚನೀಯವಾಗೇ ಇದೆ. ಈ ಹಿಂದೆ ಅಂದರೆ ಈಗ ಒಂದು 10 ವರ್ಷದ ಹಿಂದೆ ಕಾಂಗ್ರೆಸ್ ಯಾವ ಪೊಸಿಷನ್ನಲ್ಲಿತ್ತು ಅಂತಂದರೆ, ಯಾರನ್ನ CM ಮಾಡಬೇಕು, ಯಾರನ್ನ ಇಳಿಸಬೇಕು, ಯಾರನ್ನ ಮೂಲೆಗೆ ತಳ್ಳಬೇಕು, ಎಲ್ಲದನ್ನು ದೆಹಲಿಯಲ್ಲಿ ಕೂತೇ ತೀರ್ಮಾನ ಕೈಗೊಳ್ತಾ ಇದ್ರು. ಆದರೆ ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ಆ ಸ್ಥಿತಿಯಲ್ಲಿಲ್ಲ. ಎಲ್ಲರನ್ನೂ ಕರೆದು ವಿಶ್ವಾಸಕ್ಕೆ ಪಡೆದೇ ಏನಾದರೂ ನಿರ್ಧಾರ ಮಾಡಬೇಕಾದಂತಹ ಅನಿವಾರ್ಯತೆಗೆ ಸಿಕ್ಕಾಕೊಂಡಿದೆ. ಈ ಕೇರಳದಲ್ಲಿ ಏನಾಯಿತು ಅಂತ ನಿಮಗೆಲ್ಲ ಗೊತ್ತು. ವಿ.ಡಿ. ಸತೀಶನ್ ಹಾಕದಂತಹ ಪಟ್ಟಿಗೆ ರಾಹುಲ್ ಗಾಂಧಿಯವರು ಕೆ.ಸಿ. ವೇಣುಗೋಪಾಲ್ರನ್ನೇ ಕೈ ಬಿಡಬೇಕಾಗಿ ಬಂತು. ಇಷ್ಟು ದಿನ ರಾಹುಲ್ ಗಾಂಧಿ ಅವರು ಕೆ.ಸಿ. ವೇಣುಗೋಪಾಲ್ ಏನ್ ಹೇಳ್ತಾರೋ ಎಲ್ಲವುದನ್ನ ಕೇಳ್ತಾ ಇದ್ರು. ಕೆ.ಸಿ. ವೇಣುಗೋಪಾಲ್ ಅಷ್ಟೆಲ್ಲ ದೊಡ್ಡ ಪೊಸಿಷನ್ ನಲ್ಲಿ ಇದ್ರೂ ಕೂಡ ಮುಖ್ಯಮಂತ್ರಿ ಗಾದಿಯನ್ನ ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಕೇರಳದ ಈ ಬೆಳವಣಿಗೆ ಇದೆಯಲ್ಲ, ಇದೂ ಕೂಡ ಸಿದ್ದರಾಮಯ್ಯನವರಿಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ. ಅವ್ರು ನೋಡಿದ್ದಾರೆ ಕೇರಳದಲ್ಲಿ ಏನಾಗಿದೆ, ಕಾಂಗ್ರೆಸ್ ಹೈಕಮಾಂಡ್ನ ಸ್ಥಿತಿ ಈಗ ಹೇಗಿದೆ, ನಾನು ಯಾವ ರೀತಿಯಾಗಿ ಕುರ್ಚಿ ಉಳಿಸ್ಕೊಳ್ಬಹುದು, ಎಲ್ಲವುದನ್ನು ಮನಸ್ಸಿನಲ್ಲಿ ಇಟ್ಕೊಂಡೇ ಅವರು ದೆಹಲಿಗೆ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತನಾಡಿದ್ದಾರೆ. ಸದ್ಯ ಮಿತ್ರರೇ, ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವರನ್ನ ಬದಲಿಸೋದಕ್ಕೆ ಅಷ್ಟೇನೂ ಉತ್ಸಾಹ ಇಲ್ಲ. ಅದು ಯಾಕೆ ಅಂತ ನಿಮಗೆಲ್ಲ ಗೊತ್ತು. ಸದ್ಯ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರೋದೇ 4 ಕಡೆಯಲ್ಲಿ. ಹೀಗಾಗಿ 4 ಜನ ಮುಖ್ಯಮಂತ್ರಿಗಳಿದ್ದಾರೆ. ಅದರಲ್ಲಿ 3 ಜನರು ಕೂಡ ಮೇಲ್ವರ್ಗದ ಜಾತಿಗೆ ಸೇರಿದಂಥವ್ರೆ. ಆದರೆ ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ ಹಿಂದುಳಿದ ವರ್ಗದ ಬಗ್ಗೆ ಮಾತನಾಡ್ತಾರೆ. ಸಮಾನವಾಗಿ ಸಂಪತ್ತು ಹಂಚಿಕೆ ಆಗಬೇಕು ಅಂತೆಲ್ಲ ಭಾಷಣ ಬಿಗಿತಾರೆ. ಈಗ ಸಿದ್ದರಾಮಯ್ಯನಂತಹ ಪ್ರಬಲ ನಾಯಕ, ಈಗ ಸಿದ್ದರಾಮಯ್ಯನನ್ನ ಅಧಿಕಾರದಿಂದ ಇಳಿಸಬೇಕು ಅಂತಂದ್ರೆ ಏನಾದರೂ ಒಂದು ಜೆನ್ಯೂನ್ ಕಾರಣ ಬೇಕಲ್ವಾ. ಈಗ ಬಿಜೆಪಿಯಲ್ಲಿ ಯಡಿಯೂರಪ್ಪನವರನ್ನ ಅಧಿಕಾರದಿಂದ ಇಳಿಸಿದ್ರಪ್ಪ, ಆಗೇನೋ ಒಂದು ನಿಯಮ ಇತ್ತು. ಬಿಜೆಪಿಯಲ್ಲಿ 75 ವರ್ಷ ಆದ ಬಳಿಕ ಅನೇಕರನ್ನ ಮನೆಗೆ ಕಳಿಸಿದ್ರು. ಯಡಿಯೂರಪ್ಪನನ್ನು ಕೂಡ ಅದೇ ಕಾರಣಕ್ಕೋಸ್ಕರವಾಗಿ ಅಧಿಕಾರದಿಂದ ಇಳಿಸಿದ್ರು ಅಂತ ಕನ್ವೆ ಮಾಡೋದಕ್ಕೆ ಅವ್ರು ಯತ್ನ ಮಾಡಿದ್ರು. ಆದರೆ ಅದು ಸಕ್ಸಸ್ ಆಗಿಲ್ಲ. ಈಗ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಕಾಂಗ್ರೆಸ್ಗೆ ಅಂತಹ ಒಂದು ಸಣ್ಣ ಕಾರಣವೂ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರ ಜೊತೆಗೆ ಮಾತನಾಡಿದ ಬಳಿಕ ಸ್ವಲ್ಪ ಟೈಮ್ ತೆಗೆದುಕೊಂಡಿದ್ದಾರೆ. ಯಾವುದೇ ಆತುರದ ತೀರ್ಮಾನವನ್ನ ಕೈಗೊಳ್ಳೋದಿಲ್ಲ ಅಂತ ಸಿದ್ದರಾಮಯ್ಯನವರಿಗೆ ಭರವಸೆಯನ್ನ ಕೂಡ ಕೊಟ್ಟಿದ್ದಾರಂತೆ. ನನಗನ್ಸುತ್ತೆ ಸದ್ಯದ ಕಾಂಗ್ರೆಸ್ನ ಸ್ಥಿತಿಯನ್ನು ನೋಡಿದ್ರೆ ಕರ್ನಾಟಕದ ಪಾಲಿಗೆ ಸಿದ್ದರಾಮಯ್ಯನವರೇ ಹೈಕಮಾಂಡ್. ಒಂದು ವೇಳೆ ಅವರನ್ನು ವಿಶ್ವಾಸಕ್ಕೆ ಪಡೆಯದೇ ಏನಾದರೂ ತೀರ್ಮಾನ ಕೈಗೊಂಡಿದ್ದೆ ಆದರೆ ಕಾಂಗ್ರೆಸ್ ನಾಮಾವಶೇಷ ಆಗುತ್ತೆ. ಇಲ್ಲಿ ನಾನೇನು ಸಿದ್ದರಾಮಯ್ಯನವರ ಅಭಿಮಾನಿ ಅಲ್ಲ, ಅಥವಾ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಲಿ, ಡಿ.ಕೆ.ಶಿಗೆ ಮುಖ್ಯಮಂತ್ರಿ ಸಿಗಬಾರದು ಅನ್ನುವಂತಹ ಉದ್ದೇಶವೂ ನನಗಿಲ್ಲ. ಆದರೆ ಪ್ರೆಸೆಂಟ್ ಸಿಚುವೇಶನ್ ಆಗಿದೆ. ಒಂದು ವೇಳೆ ಸಿದ್ದರಾಮಯ್ಯನವರು ಸಾಕಪ್ಪ ರಾಜಕಾರಣ, ನನಗೆ 8 ವರ್ಷ ಕಾಂಗ್ರೆಸ್ ಮುಖ್ಯಮಂತ್ರಿ ಗಾದಿಯನ್ನು ಕೊಟ್ಟಿದೆ, ನಾನೀಗ ಬಿಟ್ಟು ಕೊಡ್ತೀನಿ, ಇಷ್ಟೊಂದು ವಿಶಾಲ ಮನಸ್ಸನ್ನು ತೋರಿಸಿದ್ದೆ ಆದರೆ ಏನೂ ತೊಂದರೆ ಆಗೋದಿಲ್ಲ. ಆದರೆ ರಾಜಕಾರಣಿಗಳು ಅಷ್ಟೊಂದು ದೊಡ್ಡ ಮನಸ್ಸನ್ನು ತೋರಿಸ್ತಾರೆ ಅಂತ ನನಗಂತೂ ಅನಿಸಲ್ಲ. ಈ ಹಿಂದೆ
ಅಂತಹ ಉದಾಹರಣೆಗಳು ಕೂಡ ನಿಮಗೆ ಸಿಗೋದಿಲ್ಲ. ಇದೆಲ್ಲ ಆಗ್ತಿದ್ದ ಹಾಗೆ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಕರೆದು ಮಾತನಾಡಿಸಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿಯನ್ನು ಭೇಟಿಯಾಗೋದಕ್ಕೆ ಆಗ್ತಾ ಇರಲಿಲ್ಲ. ಈ ಹಿಂದೆ ಡಿ ಕೆ ಶಿವಕುಮಾರ್ ಯಾವಾಗ ದೆಹಲಿಗೆ ಹೋದರೂ ಕೂಡ ರಾಹುಲ್ ಗಾಂಧಿ ಬೇಕಾದರೆ ರಾಹುಲ್ ಗಾಂಧಿಯನ್ನು ಭೇಟಿ ಆಗ್ತಾ ಇದ್ರು. ಸೋನಿಯಾ ಗಾಂಧಿ ಅವರನ್ನು ಭೇಟಿ ಆಗಬೇಕು ಅಂತ ಬಯಸಿದ್ರೂ ಕೂಡ ಡಿ ಕೆ ಒಂದು ದಿನದಲ್ಲೇ ಅಪಾಯಿಂಟ್ಮೆಂಟ್ ಅನ್ನು ಪಡೆದುಕೊಳ್ತಾ ಇದ್ರು. ಆದರೆ ಕಳೆದ 1 ವರ್ಷದಿಂದ ಗಮನಿಸಿ, ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿಯನ್ನಾಗಲಿ ಸೋನಿಯಾ ಗಾಂಧಿ ಅವರನ್ನಾಗಲಿ ಅಷ್ಟು ಈಸಿಯಾಗಿ ಭೇಟಿ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಅಸ್ಸಾಂ ಚುನಾವಣೆ ಸಂದರ್ಭದಲ್ಲಿ ಪ್ರಿಯಾಂಕಾ ವಾದ್ರಾ ಅವರನ್ನು ಭೇಟಿ ಆಗ್ತಾ ಇದ್ರು, ಆದರೆ ಅದಕ್ಕೇನು ಅಷ್ಟು ಮಹತ್ವ ಇಲ್ಲ. ಇನ್ನು ರಾಹುಲ್ ಗಾಂಧಿ ಅವರನ್ನು ಅವರು ಭೇಟಿ ಆದರೂ ಕೂಡ ಕರ್ನಾಟಕದ ರಾಜಕಾರಣದ ಬಗ್ಗೆ ಚರ್ಚಿಸೋದಕ್ಕೆ, ಪ್ರತ್ಯೇಕವಾಗಿ ಮೀಟ್ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಅವಕಾಶವನ್ನೇ ಕೊಟ್ಟಿಲ್ಲ. ಹೀಗಾಗಿ ಇವತ್ತಿನ ರಾಹುಲ್ ಗಾಂಧಿ ಅವರ ಭೇಟಿ ಇದೆಯಲ್ಲ, ಇದು ಡಿ ಕೆ ಶಿವಕುಮಾರ್ಗೆ ಬಹಳ ಮಹತ್ವವನ್ನು ಪಡೆದುಕೊಂಡಿತ್ತು. ಡಿ ಕೆ ಶಿವಕುಮಾರ್ ಹೇಳುತ್ತಿರೋದಿಷ್ಟೇ, 2023ರಲ್ಲಿ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ರು, ಈಸಿಯಾಗಿ ನಾನು ಅಧಿಕಾರವನ್ನು ಹಸ್ತಾಂತರ ಮಾಡುತ್ತೀನಿ ಅಂತ. ಆ ಮಾತಿಗೆ ನಡೆದುಕೊಳ್ಳಲಿ, ಅದನ್ನು ಜಾರಿಗೆ ತನ್ನಿ, ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕೂಡ ರಾಹುಲ್ ಗಾಂಧಿಯ ಮುಂದೆ ಬೇಡಿಕೆ ಇಟ್ಟಿರೋದು. ಹಾಗೆ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರಿಗೆ ಇನ್ನೊಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರಂತೆ. 2028ಕ್ಕೆ ಪಕ್ಷವನ್ನು ಪುನಃ ಅಧಿಕಾರಕ್ಕೆ ತರುವಂತಹ ಕಂಪ್ಲೀಟ್ ಜವಾಬ್ದಾರಿ ನನ್ನ ಮೇಲೆ ಇದೆ, ನಾನು ಅದನ್ನು ಮಾಡ್ತೀನಿ, ಆ ಕಂಪ್ಲೀಟ್ ಜವಾಬ್ದಾರಿಯನ್ನು ನಾನು ಹೊತ್ತುಕೊಳ್ತೀನಿ, ಅದ್ರ ಬಗ್ಗೆ ನೀವು ಯಾವುದೇ ಚಿಂತೆ ಮಾಡೋದು ಬೇಡ ಅಂತ ರಾಹುಲ್ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಭರವಸೆ ಕೊಟ್ಟಿದ್ದಾರಂತೆ. ಇವರೇನೋ ಕಾನ್ಫಿಡೆಂಟ್ ಆಗಿ ಹೇಳಬಹುದು, ಆದರೆ ರಾಹುಲ್ ಗಾಂಧಿ ಅವರಿಗೆ ಚಿಂತೆ ಇದ್ದೇ ಇರುತ್ತಲ್ವಾ. ಒಂದು ವೇಳೆ ವೋಟ್ ಬ್ಯಾಂಕ್ ಛಿದ್ರಗೊಂಡ್ರೆ, ಸಿದ್ದರಾಮಯ್ಯನವರು ಏನಾದರೂ ವ್ಯತಿರಿಕ್ತವಾಗಿ ತೀರ್ಮಾನ ಮಾಡಿದ್ರೆ, ಒಂದು ಮಾತು ನೆನಪಿನಲ್ಲಿ ಇಟ್ಕೊಳ್ಳಿ, ಒಂದು ವೇಳೆ ಈ ಅಧಿಕಾರ ಹಸ್ತಾಂತರ ಸ್ಮೂತ್ ಆಗಿ ಆಗಿಲ್ಲಪ್ಪ, ಯಾರೋ ಒಬ್ರು ಬೇಸರ ಮಾಡ್ಕೊಂಡ್ರು ಅಂತಲೇ ಅಂದುಕೊಳ್ಳಿ, ಅದು ಡಿ ಕೆ ಶಿವಕುಮಾರ್ ಇರಬಹುದು ಅಥವಾ ಸಿದ್ದರಾಮಯ್ಯನವರು ಇರಬಹುದು, ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಸಿದ್ದರಾಮಯ್ಯನವರು ಪಕ್ಷದಿಂದ ಹೊರಬಂದು ಸಪರೇಟ್ ಆಗಿ ತಾನೇ ಒಂದು ಪಕ್ಷವನ್ನು ಕಟ್ಟಿದ್ರೂ ಕೂಡ ಒಂದು 30ರಿಂದ 40 ಶಾಸಕರನ್ನ ಗೆಲ್ಲಿಸುವಂತಹ ಕೆಪಾಸಿಟಿ ಅವರಿಗಿದ್ದೇ ಇದೆ. ಯಾರಿಂದ ವೋಟ್ ಕಿತ್ಕೊಳ್ತಾರೆ ಅಂತಂದ್ರೆ ಅದು ಕಾಂಗ್ರೆಸ್ನ ವೋಟ್ಗಳೇ. ಇದೆಲ್ಲವೂ ಕೂಡ ನೇರವಾಗಿ ಬಿಜೆಪಿಗೆ ಲಾಭ ಮಾಡಿಕೊಡುತ್ತೆ. ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಏನೇ ತೀರ್ಮಾನ ಮಾಡೋದಾಗಿದ್ರೂ ಕೂಡ ಅವರದೊಂಥರ ತಂತಿಯ ಮೇಲಿನ ನಡಿಗೆ, ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ಕೆಳಗೆ ಬೀಳೋದು ಗ್ಯಾರಂಟಿ. ಇದರ ನಡುವೆ ಸಿದ್ದರಾಮಯ್ಯನವರ ಇನ್ನೊಂದು ಚಾಣಾಕ್ಷ ನಡೆಯ ಬಗ್ಗೆ ನಿಮಗೆ ಹೇಳಲೇಬೇಕು. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಮುಂದೆ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಮಾತು ಹೇಳಿದಾರಂತೆ. ಹಾಗೆ ಅವರ ಬೆಂಬಲಿಗರು ಕೂಡ ಮಾಧ್ಯಮದ ಮುಂದೆಯೇ ಇದನ್ನು ಕನ್ವೆ ಮಾಡ್ತಾ ಇದ್ದಾರೆ. ಅದೇನು ಕೇಳಿದ್ರೆ, ಒಂದು ವೇಳೆ ರಾಹುಲ್ ಗಾಂಧಿ ಏನಾದರೂ ರಾಜೀನಾಮೆಯನ್ನ ಕೊಡಿ ಅಂತ ಹೇಳಿದ್ದೆ ಆದ್ರೆ ನಾನು ತಕ್ಷಣದಲ್ಲೇ ರಾಜೀನಾಮೆ ಕೊಡ್ತೀನಿ, ಹೀಗಂತ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಮುಂದೆಯೇ ಹೇಳ್ಬಿಟ್ಟಿದ್ದಾರಂತೆ. ಇದನ್ನ ಅವರ ಬೆಂಬಲಿಗರು ಕೂಡ ಮಾಧ್ಯಮದ ಮುಂದೆ ಹೇಳ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತೀನಿ ಅಂತಂದ್ರೆ ಅದರ ಕಂಪ್ಲೀಟ್ ಜವಾಬ್ದಾರಿಯನ್ನು ರಾಹುಲ್ ಗಾಂಧಿ ಮೇಲೆ ಹಾಕ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು, ರಾಹುಲ್ ಗಾಂಧಿ ಹಿಂದುಳಿದ ವರ್ಗದ ರಾಜಕಾರಣ ಮಾಡ್ತಾ ಇದ್ದಾರೆ. ಈಗ ನನ್ನನ್ನು ಅಧಿಕಾರದಿಂದ ಇಳಿಸಿದಂತಹ ಕಂಪ್ಲೀಟ್ ಜವಾಬ್ದಾರಿಯೂ ಕೂಡ ರಾಹುಲ್ ಗಾಂಧಿಯೇ ಹೊತ್ತುಕೊಳ್ಳಬೇಕಾಗತ್ತೆ. ಅದು ಅವರ ರಾಜಕಾರಣಕ್ಕೆ ಬಹಳ ದೊಡ್ಡ ಪೆಟ್ಟು ಕೊಡುತ್ತೆ. ಬಿಜೆಪಿಯವರಿಗೆ ಇದಕ್ಕಿಂತ ಅಸ್ತ್ರ ಬೇಕಾ? ಕರ್ನಾಟಕದಲ್ಲಿ ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯನ್ನ ರಾಹುಲ್ ಗಾಂಧಿ ಅಧಿಕಾರದಿಂದ ಇಳಿಸಿದ್ರು. ಸುಮ್ಮನೆ ಇವರು ಬಾಯಿ ಮಾತಿಗಷ್ಟೇ ಹಿಂದುಳಿದ ವರ್ಗ, ದಲಿತರು ಅಂತೆಲ್ಲ ಹೇಳ್ತಾರೆ. ನಿಜವಾಗ್ಲೂ ಇವರು ರಾಜಕಾರಣ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ಫಾಲೋ ಮಾಡೋದಿಲ್ಲ. ಈ ರೀತಿಯಾಗಿ ಬಿಜೆಪಿಯವರು ಪ್ರಚಾರ ಗಿಟ್ಟಿಸಿಕೊಳ್ತಾರೆ. ಹೀಗಾಗಿ ರಾಹುಲ್ ಗಾಂಧಿ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದಾರಲ್ಲ, ಅದು ಕೂಡ ಒಂದು ರೀತಿಯಲ್ಲಿ ಚೆಕ್ ಮೇಟ್ ಕೊಟ್ಟಂತೆಯೇ. ಈಗ ಕಾಂಗ್ರೆಸ್ ಹೈಕಮಾಂಡ್ ಅಕ್ಷರಶಃ ಒತ್ತಡಕ್ಕೊಳಗಾಗಿದೆ. ಡಿ ಕೆ ಶಿವಕುಮಾರ್ ಅವರನ್ನ ಅವ್ರು ಹೇಗೆ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ? ಕೊಡೋದಾದರೆ ಮುಖ್ಯಮಂತ್ರಿಗಿರಿಯನ್ನು ಮಾತ್ರ ಕೊಡೋದಕ್ಕೆ ಸಾಧ್ಯ ಇದೆ. ಯಾಕೆ ಅಂತಂದರೆ ಡಿ ಕೆ ಶಿವಕುಮಾರ್ ಈಗಾಗಲೇ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಪ್ರಬಲ ಖಾತೆಯನ್ನು ಹೊಂದಿದ್ದಾರೆ, ಬೆಂಗಳೂರು ಅಭಿವೃದ್ಧಿಯಂತಹ ಖಾತೆ ಅವರ ಹೆಗಲ ಮೇಲಿದೆ. ಜೊತೆಗೆ ಒಬ್ಬರೇ ಉಪಮುಖ್ಯಮಂತ್ರಿಗಳಿರುವಂತಹದ್ದು. ಡಿ ಕೆ ಶಿವಕುಮಾರ್ ಅವರ ಕಾರ್ಯವ್ಯಾಪ್ತಿಗೆ ಸಿದ್ದರಾಮಯ್ಯನವರು ಕೂಡ ತಲೆ ಹಾಕ್ತಾ ಇಲ್ಲ, ಅವರನ್ನು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಎರಡನೇ ಪವರ್ ಹೌಸ್ ರೀತಿಯಲ್ಲೇ ಅವರನ್ನು ನೋಡಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿಗೆ ಇದಕ್ಕಿಂತ ಬೆಟರ್ ಆಫರ್ ಏನು ಕೊಡೋದಕ್ಕೆ ಸಾಧ್ಯ? ಸದ್ಯ ಕಾಂಗ್ರೆಸ್ಗಿರುವಂತಹ ಒಂದೇ ಒಂದು ಆಪ್ಷನ್ ಏನು ಕೇಳಿದ್ರೆ 2028ಕ್ಕೆ ನಿಮ್ಮದೇ ನೇತೃತ್ವ, ಆಗ ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಅಧಿಕಾರಕ್ಕೆ ಬಂದರೆ ನೀವೇ ಮುಖ್ಯಮಂತ್ರಿ, ಕಂಪ್ಲೀಟ್ ಜವಾಬ್ದಾರಿ ನಿಮಗೆ. ಇಷ್ಟನ್ನ ಭರವಸೆ ಕೊಡಬಹುದಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಡಿ ಕೆ ಶಿವಕುಮಾರ್ಗೆ ಏನೂ ಆಫರ್ ಮಾಡೋದಕ್ಕೆ ಕಾಂಗ್ರೆಸ್ ಬಳಿಯಲ್ಲಿ ಇಲ್ಲ. ಇನ್ನು ಸಿದ್ದರಾಮಯ್ಯನವರಿಗೆ ಈಗ ಮುಖ್ಯಮಂತ್ರಿಗಿರಿ ಹೋದರೆ ಪರ್ಮನೆಂಟ್ ಆಗಿ ಹೋದಂತೆ, ಮತ್ತೆ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಖರ್ಗೆ ಅವರಂತೆ ಅವರನ್ನು ಕೇಂದ್ರ ರಾಜಕಾರಣಕ್ಕೆ ಕರೆತರೋಣ ಅಂತಂದ್ರೆ ಸಿದ್ದರಾಮಯ್ಯನವರಿಗೆ ಅದರಲ್ಲಿ ಆಸಕ್ತಿಯೂ ಇಲ್ಲ. ಕಾಂಗ್ರೆಸ್ಗೆ ಕೇಂದ್ರದಲ್ಲಿ ಕೊಡೋದಕ್ಕೆ ಯಾವ ಹುದ್ದೆಯೂ ಕೂಡ ಇಲ್ಲ. ಹೀಗಾಗಿ ಮಿತ್ರರೇ, ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕಾದರೂ ಕೂಡ ಇಬ್ಬರನ್ನೂ ಸಾಕಷ್ಟು ವಿಶ್ವಾಸಕ್ಕೆ ಪಡೆದೇ ನಿರ್ಧಾರ ಕೈಗೊಳ್ಳೋದಕ್ಕೆ ಯತ್ನ ಮಾಡ್ತಿದ್ದಂತೆ ಕಂಡು ಬರ್ತಾ ಇದೆ. ಇವತ್ತೇ ದೆಹಲಿಯಲ್ಲಿ ಫೈನಲ್ ನಿರ್ಧಾರ ಆಗಿಬಿಡುತ್ತೆ ಅಂತ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ಇನ್ನಷ್ಟು ಡ್ರ್ಯಾಗ್ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ನೋಡೋಣ ಮುಂದೇನಾಗುತ್ತೆ ಅಂತ. ಈ ಎಲ್ಲ ವಿಚಾರಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.